ಸಿಟಿ ಬಸ್ಸಲ್ಲಿ ಮತ್ತೆ ಏನು ಸಿಟಿ ಒಳಗೆ ಓಡಾಡ್ತಾರೆ ಈ ಥರ ಒಂದು ಪೊಲೀಸ್ ಸಹಾಯವಾಣಿ ಮಾಡಿದ್ದೀವಿ. ಬಸ್ಸಲ್ಲಿ ಏನಾದ್ರು ನಿಮಗೆ ತೊಂದರೆ ಆದರೆ ಏನಾದ್ರು ಚುನಾಯಿಸೋದು ಮತ್ತೆ ಬಸ್ ಕಂಡಕ್ಟರ್ ಡ್ರೈವರ್ ಏನಾದ್ರು ತೊಂದರೆ ಕೊಟ್ಟರೆ ಇದೊಂದು ಸಹಾಯವಾಣಿ ಅಂತ ಮಾಡಿದ್ದೀವಿ. ನಾವು ಈ ನಂಬರ್ಗೆ ಫೋನ್ ಮಾಡ್ಬೋದು. ಮತ್ತೆ QR ಕೋಡ್ ಸ್ಕ್ಯಾನ್ ಮಾಡಿ ಪಬ್ಲಿಕ್ ಐ ಅಂತ ನಮ್ದು ಆ್ಯಪ್ ಇದೆ, ವಾಟ್ಸಪ್ ನಂಬರು ಮತ್ತು ಟ್ರಾಫಿಕ್ ಹೆಲ್ಪ್ಲೈನ್ ಇದೆ. ಜೊತೆಗೆ ಏನೇ ಘಟನೆಗಳಿದ್ರು ನೀವು ಸುರಕ್ಷಿತವಾಗಿ ಚಾಲನೆ ಇದು ಪ್ರಯಾಣ ಮಾಡಬೇಕು. ಆ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ. ದಯವಿಟ್ಟು ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ. ಸುರಕ್ಷಿತವಾಗಿದೆ ಓಕೆ, ಬಟ್ ಏನಾದ್ರು ತೊಂದರೆ ಆಯಿತು ಅಂದರೆ ಇದಕ್ಕೊಂದು ಕಾಲ್ ಮಾಡಿ. ಓಕೆ, ವಿಡಿಯೋ ಮಾಡ್ತೀರಾ? ಎಲ್ಲ ಚಂದ್ರ ಸರ್ ಇದೆಯಾ? ಈಗ ಇವತ್ತು ಸಿಟಿ ಬಸ್ಸಲ್ಲಿ ನಾವು ರೀಸೆಂಟ್ CCTV ಅದ್ರ ಜೊತೆ ನಿಮ್ಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಇದು ನಂಬರ್ ಹಾಕಿದ್ದೀವಿ. QR ಕೋಡ್ ಸ್ಕ್ಯಾನು ಮಾಡ್ಬೋದು. ಇಲ್ಲಾಂದರೆ 112 ನಂಬರ್ ಇದೆ. ಇದಕ್ಕೆ ಏನಾದ್ರು ಇತ್ತು ಅಂದರೆ ಒಂದು ಫೋಟೋ ಕೊಟ್ಟು ನಮಗೆ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ. ಯಾಕಂದರೆ ಬಸ್ಸಲ್ಲಿ ನೀವು ಸುರಕ್ಷಿತವಾಗಿರೋದು ನಮ್ಮ ಜವಾಬ್ದಾರಿ. ಕಂಡಕ್ಟ್ರು, ಡ್ರೈವರ್ ಅಥವಾ ಬೇರೆ ಯಾರು ಪಬ್ಲಿಕ್ಕು ಹೆಣ್ಮಕ್ಳ ಹತ್ರ ನ್ಯೂಸೆನ್ಸ್ ಮಾಡೋದು ಇನ್ನೊಂದು ಮಾಡೋದು ಅಂದರೆ ಇದಕ್ಕೊಂದು ಹಾಕಿದ್ರು ಪೊಲೀಸ್ ಇಲಾಖೆಯಿಂದ. ದಯವಿಟ್ಟು ಅದನ್ನು ಸ್ವಲ್ಪ ಮಾಡಿ. ಯಾಕಂದರೆ ಸಿಟಿ ಬಸ್ಸಲ್ಲಿ ಸಾಕಷ್ಟು ಕಂಪ್ಲೇಂಟ್ ಬರ್ತಾಯಿತ್ತು, ಜನಗಳಿಗೆ ತೊಂದರೆ ಆಗ್ತದೆ ಅಂತೇಳಿ. ಅದಕ್ಕೆ ಇದು ಮಾಡಿದ್ದೀವಿ. ಮತ್ತು ಡ್ರೈವರ್ಗಳು ಕುಡಿದು ಗಾಡಿ ಓಡಿಸಿದ್ರೆ ಅವ್ರದ್ದು ಡ್ರೈವಿಂಗ್ ಇದು ಚೆಕ್ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಗೆ ಗೊತ್ತಿದೆ, ಸುಮಾರು 4 ಜನ ಈ ಬಸ್ ಡ್ರೈವರ್ಗಳು ಕುಡಿದು ಗಾಡಿ ಓಡಿಸಿದ್ದಾರೆ. ಅಂದರೆ ನೀವು ಒಂದು 34 ಜನ ಗಾಡಿ ಕುಡ್ಕೊಂತೀವಿ, ಕುಡಿದು ಬಿಟ್ರೆ ಯಾವ ಗ್ಯಾರಂಟಿ? ಸೊ ಅದಕ್ಕೆ ನಾವು ಅವಾಗ ಚೆಕ್ ಮಾಡ್ತಾ ಇರ್ತೀವಿ. ನಿಮಗೇನಾದ್ರು ತೊಂದರೆ ಆಯಿತು ಅಂದರೆ ಇದು ಅಂಟಿಸಿದ್ದೀವಿ ನಾವು ಹಿಂದೆ ಮತ್ತು ಹಿಂದ್ಗಡೆ. ಸೊ ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಸ್ವಲ್ಪ ಅದಕ್ಕೆ ಫೋನ್ ಮಾಡಿ. ಆಯಿತಾ? ಡ್ರೈವರ್ಗಳು ಸಿಟಿ ಬಸ್ಸು ಅವರೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನೀವು ಬಸ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅದೊಂದು ನಂಬರ್ ಹಾಕಿದ್ದೀವಿ. ಅದರಲ್ಲೇ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅಥವಾ ಏನಾದ್ರು ತೊಂದರೆ ಆಯಿತು ಅಂದರೆ ನಮಗೆ ಫೋನ್ ಮಾಡ್ಬೋದು. ಆಮೇಲೆ ಪಬ್ಲಿಕ್ ಐ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಸ್ಕ್ಯಾನ್ ಮಾಡಿ ಯಾರು ಆ ಥರ ತೊಂದರೆ ಮಾಡೋದು, ಅಸಭ್ಯವಾಗಿ ಓಡಿಸೋದು ಆ ಥರ ಮಾಡಿದ್ರೆ ನಮಗೆ ಕಂಪ್ಲೇಂಟ್ ಮಾಡ್ಬೋದು. ಆಯಿತಾ? ಓಕೆ, ಬಗ್ಗೆ ನೀವು ಎಲ್ಲರಿಗೂ ಹೇಳ್ಬೇಕು. ನೀವು ಒಂದು ಹಂತದ ಮೇಲೆ ಜನಗಳಿಗೂ ಕುತ್ಕೊಂಡು ಯಾರು ಸಿಟಿ ಬಸ್ ಇರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಮಾಹಿತಿ